ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೀ ಆ್ಯಂಡ್ ಅಮ್ಮು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಸಂಡೇ ಸ್ಪೆಷಲ್ ಆಗಿರುತ್ತೆ. ಸಂಡೇ ಅಂತ ಬಂದರೆ ಮನೆಯಲ್ಲೆಲ್ಲ ಏನಾದರೂ ಸ್ಪೆಷಲ್ ಇರಬೇಕು ಅಂತ ಅನಿಸುತ್ತೆ. ವೀಕೆಂಡ್ ಎಲ್ಲರೂ ಮನೇಲಿ ಇರ್ತೀವಿ, ಒಟ್ಟಿಗೆ ಏನಾದರೂ ಸ್ಪೆಷಲ್ಲಾಗಿ ಮಾಡಿದ್ರೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದು ಅನ್ನೋದೊಂದು ಖುಷಿ ಇರುತ್ತೆ. ನಾನಿವತ್ತು ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ಅನ್ನೋದೊಂದು ಕಾನ್ಸೆಪ್ಟ್ ಅಷ್ಟೇ. ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿನ ವೆರಿ ಟೇಸ್ಟಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಾನು ಇಲ್ಲಿ 2 ಪಾವ್ದು ಬಿರಿಯಾನಿನ ಮಾಡ್ತಿರೋದ್ರಿಂದ 1 ಪಾವ್ಗೆ 3 ಬೆಳ್ಳುಳ್ಳಿನ ಅನ್ನೋ ಹಾಗೆ 2 ಪಾವ್ಗೆ ನಾನು 6 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಚಿಕ್ಕದಾಗದೆ 3 ತೊಗೋಬೋದು. ದೊಡ್ಡದು ಬೆಳ್ಳುಳ್ಳಿ ಗೆಡ್ಡೆ ದೊಡ್ಡದಿದ್ದರೆ ನೀವು 2 ತೊಗೊಳ್ಬೋದು. ಹಾಗೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗುವಷ್ಟು ಫುಲ್ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನ ನಾನು ಸಿಪ್ಪೆ ತೆಗೆದು ಎತ್ಕೊಂಡಿದ್ದೀನಿ. ಇದೆಲ್ಲ ನಾನು ರುಬ್ಬೋದಕ್ಕೆ ತೊಗೊಂಡಿರುವಂಥ ಐಟಮ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಒಗ್ಗರಣೆಗೆ ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ರುಬ್ಬೋದಕ್ಕೆ ನಾನು ಇಲ್ಲಿ ಯಾವುದೂ ಸಹಿತ ಒಗ್ಗರಣೆಗೆ ಹಾಕ್ಕೊಳ್ತಾನೆ ಇಲ್ಲ, ಎಲ್ಲ ರುಬ್ಬೋದಕ್ಕೆ ತೊಗೊಂಡಿರುವಂಥ ಸ್ಪೈಸಸ್ಸು ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, ಕಲ್ಲು ತೊಗೊಂಡಿದ್ದೀನಿ, ಲವಂಗ, ನೆಕ್ಸ್ಟ್ ಲವಂಗನ ತೊಗೊಂಡಿದ್ದೀನಿ, ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ ಜಾಯಿ ಪತ್ರೆ ತೊಗೊಂಡಿದ್ದೀನಿ. ಒಂದೊಂದು ಚಿಕ್ಕದು ಒಂದು ಅರ್ಧ ಇಂಚಷ್ಟು ಪತ್ರೆ ತೊಗೊಂಡಿದ್ದೀನಿ. ಹಾಗೆ 5 ರಿಂದ 6 ಲವಂಗನ ತೊಗೊಂಡಿದ್ದೀನಿ. ಹಾಗೆ ಸೋಂಪು, ಹಾಗೆ ಏಲಕ್ಕಿನ ತೊಗೊಂಡಿದ್ದೀನಿ, ಚಕ್ಕೆ, ಹಾಗೆ 6 ರಿಂದ 7 ಕಾಳುಮೆಣಸು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ರುಬ್ಬೋಗೋದಕ್ಕೆ ತೊಗೊಳ್ತಾ ಇದ್ದೀನಿ. ಆಯಿತಾ? ಮೆಜರ್ಮೆಂಟು ನಾನು ಆಮೇಲೆ ತೋರಿಸ್ತೀನಿ. ರುಬ್ಕೊಳ್ಳೋದಕ್ಕೆ ಹಾಕೋಬೇಕಾದ್ರೆ ಯಾವ ಪ್ರಮಾಣದಲ್ಲಿ ನಾವು ತೊಗೋಬೇಕಂತ ತೋರಿಸ್ತೀನಿ. ಹಾಗೆ ಬಂದುಬಿಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ತುಂಬ ಯೂಸ್ ಮಾಡ್ತಾಯಿಲ್ಲ. ಹಾಗೆ ನಾನಿಲ್ಲಿ ಬುಲೆಟ್ ರೈಸನ್ನು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಇಲ್ಲಿ ನಾನು 1.5 ಪಾವ್ ಆಗುವಷ್ಟು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಪಾವ್ ಆಗುವಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ಇದೆರಡೂ ಸೇರಿದ್ರೆ 2 ಪಾವ್ ಆಗುತ್ತೆ. 2 ಪಾವ್ದು ನಾನು ಈಗ ಬಿರಿಯಾನಿನ ನಾನು ಪ್ರಿಪೇರ್ ಮಾಡ್ತಾ ಇರೋದು. ಹಾಗೆ ಒಗ್ಗರಣೆಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಆನಿಯನ್ ಬಂದುಬಿಟ್ಟು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ನಾನು ಎಕ್ಸ್ಟ್ರಾ ತೊಗೊಂಡಿರೋದು. ನೋಡಿ, ಮೆಂತ್ಯ ಸೊಪ್ಪು ನಾನು 1 ಕಟ್ ಮೆಂತ್ಯ ಸೊಪ್ಪಲ್ಲಿ ಅರ್ಧ ಕಟ್ ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ. ಹಾಗೆ ಒಗ್ಗರಣೆಗೆ ಆನಿಯನ್ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕೆಜಿ ಆಗುವಷ್ಟು, ಅರ್ಧ ಕೆಜಿ ಅಂದರೆ ನಾನು 650 ಗ್ರಾಮ್, ಅರ್ಧ ಕೆಜಿಗಿಂತ ಒಂದು 150 ಗ್ರಾಮ್ ಜಾಸ್ತಿ ಇದೆ ಅಷ್ಟು ಚಿಕನನ್ನು, ಸ್ಕಿನ್ಲೆಸ್ ಚಿಕನನ್ನು ತೊಗೊಂಡು ತೊಳೆದಿಟ್ಟಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಪ್ರೊಸೀಜರ್ನ ನೋಡ್ಕೊಳ್ಳೋಣ. ಅಂದರೆ ಒಂದು ಪ್ಯಾನ್ಗೆ ಬಿಸಿ ಆಗುವ ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಆನಿಯನ್ನ ಹಾಕ್ಕೊಂಡು, ಮೊದಲನೇದಾಗಿ ನಾನು ತೊಗೊಂಡಿರುವಂತಹ ಏನು 650 ಗ್ರಾಮು ಚಿಕನ್ ತೊಗೊಂಡಿದ್ದೀನೋ ಅದನ್ನು ನಾನು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಎಲ್ಲ ಮಸಾಲೆನೆಲ್ಲ ರುಬ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಪ್ರೊಸೀಜರು ನಾನು ಚಿಕನನ್ನು ಬೇಯಿಸೋದಕ್ಕೆ ಇಟ್ಕೊತಿದ್ದೀನಿ. ನೋಡಿ, ಈ ಪ್ರೊಸೀಜರಲ್ಲೇ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಪ್ರೊಸೀಜರ್ನ ಯಾಕೆ ನಾನು ಚಿಕನ್ನ ಮುಂಚೆನೇ ಬೇಯಿಸ್ಕೊತಾ ಇದ್ದೀನಿ ಅಂದರೆ, ಚಿಕನ್ನಲ್ಲಿ ಸ್ವಲ್ಪ ರಾ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ಲೆಲ್ಲ ಹೋಗಬೇಕಂದ್ರೆ ನಾವು ಫಸ್ಟ್ ಅದನ್ನು ಬಾಡಿಸ್ಕೊಳ್ಬೇಕಾಗತ್ತೆ. ಬಿರಿಯಾನಿಗೆ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಅದನ್ನು ಸ್ವಲ್ಪ ಎಣ್ಣೆಲಿ ಉಪ್ಪು ಅರಿಶಿನ ಎಲ್ಲ ಹಾಕಿಬಿಟ್ಟು ನೀಟಾಗಿ ಬಾಡಿಸ್ಕೊಳ್ಬೇಕು. ನೋಡಿ, ಇದನ್ನು ನಾನು ಒಂದು 10 ಮಿನಿಟ್ಸ್ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಇದನ್ನು ಬಾಡಿಸ್ಕೊಳ್ತೀನಿ. ಈಗ ಚಿಕನ್ ಬಾಡಿಸ್ಕೊಳ್ಳೋಕ್ಕಿಟ್ಟಿದ್ದೀನಿ. ಈಗ ನಾನು ರುಬ್ಕೊಳ್ಳೋದಕ್ಕೆ ಯಾವ ಮೆಜರ್ಮೆಂಟಲ್ಲಿ ಹಾಕೋತಾ ಇದ್ದೀನಿ ಅಂತ ಹೇಳ್ತೀನಿ. ನಾನಿಲ್ಲಿ 2 ಪಾವ್ದು ಮಾಡ್ತಾ ಇರೋದ್ರಿಂದ ಬಿರಿಯಾನಿನ 1 ಪಾವ್ಗೆ 3 ಗೆಡ್ಡೆ, ಹಾಗೆ ಚಿಕ್ಕದಾದರೆ 3 ಗೆಡ್ಡೆ, ದೊಡ್ಡದಾದರೆ 2 ಗೆಡ್ಡೆ ಸಾಕು. 1 ಪಾವ್ಗೆ 3 ಗೆಡ್ಡೆ ಆಗುವಂಥ ಚಿಕ್ಕದಾಗಿ ಇರೋವಂಥ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಚಕ್ಕೆನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು 5 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 1 ಗೆಡ್ಡೆಗೆ 3 ತೊಗೊಳ್ಬೋದು. ಇಷ್ಟು ಪ್ರಮಾಣ ಆದರೆ 1 ಗೆಡ್ಡೆಗೆ 3 ಹಸಿರು ಮೆಣಸಿನ್ಕಾಯಿ. ಹಾಗೆ 3 ಆನಿಯನ್ನ ನಾನು ಚಿಕ್ಕ ಗಾತ್ರದ 3 ಆನಿಯನ್ನ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು, ಅದೇ ಪ್ರಮಾಣದಲ್ಲಿ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು. ಎರಡೂ ಒಂದೇ ಸೇಮ್ ಮೆಜರ್ಮೆಂಟಲ್ಲಿ ಇರಬೇಕು. ಇದೇ ಮೇಯ್ನ್ ನಮಗೆ ಟೇಸ್ಟ್ ಕೊಡೋದು, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು.
ಒಂದೇ ಮೆಜರ್ಮೆಂಟಲ್ಲಿ ಇರಬೇಕು. ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ಆ್ಯಪಲ್ ಟೊಮೊಟೊನ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ತಗೊಂಡಿರುವಂಥ ಎಲ್ಲ ಸ್ಪೈಸಸ್ ಏನು ನಾವು ಚಕ್ಕೆ, ಲವಂಗ, ಜಾಯಿಕಾಯಿ, ಕಲ್ಲು ಹೂವು, ಲವಂಗ, ಹಾಗೆ ಸೋಂಪು, ಹಾಗೆ ಒಂದೆರಡು ಕೇಸರಿ ದಳಗಳು ಅದು ಸಿಗುತ್ತೆ ಒಂದು ಪ್ಯಾಕಲ್ಲಿ. ಮಸಾಲೆ ಬಿರಿಯಾನಿ ಮಸಾಲ ಪ್ಯಾಕ್ ಕೊಡಿ ಅಂದರೆ ಸಿಗುತ್ತೆ ಅಂಗಡಿಗಳಲ್ಲಿ. ತಂದುಬಿಟ್ಟು ಅದನ್ನು ಪೂರ್ಣ ಹಾಕ್ಕೊಂಡ್ರೆ ಆಯಿತು. ನಾನು ಈಗ ಈ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನು ಯಾವುದೇ ರೀತಿಯಾದಂಥ ನೀರು ಹಾಕ್ಕೊಳ್ಳದೆ ರುಬ್ಕೋತಾ ಇದ್ದೀನಿ. ಯಾಕೆಂದರೆ ಆನಿಯನಲ್ಲಿ, ಟೊಮೊಟೊದಲ್ಲಿ ಹಾಗೆ ಬೆಳ್ಳುಳ್ಳಿಯಲ್ಲೆಲ್ಲ ನೀರು ಕಂಟೆಂಟ್ ಇರುತ್ತೆ. ಹಾಗಾಗಿ ನಾವು ನೀರು ಹಾಕದೆ ಕಂಪ್ಲೀಟಾಗಿ ರುಬ್ಕೋಬೇಕಾಗುತ್ತೆ. ಇನ್ ಕೇಸ್ ಆಗಲಿಲ್ಲ ಅಂದರೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೋಬೋದು ಅಷ್ಟೇ. ನೋಡಿ ಈಗ ಚಿಕನ್ ಸಹ ಬೇಯ್ತಾ ಇದೆ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಈ ಪ್ರೊಸೀಜರ್ಲಿ ಮಾಡಿದ್ರೆ ಬಿರಿಯಾನಿಯಲ್ಲಿ ಪೀಸಸ್ಗಳು ಸಿಕ್ಕಿದ್ರೆ ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ನೀವು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಬಿರಿಯಾನಿ ರೈಸ್ ಚೆನ್ನಾಗಿರುತ್ತೆ, ಬಟ್ ಪೀಸ್ಗಳಲ್ಲಿ ಅಷ್ಟು ಉಪ್ಪು ಖಾರ ಎಲ್ಲ ಹಿಡಿದಿರೋದಿಲ್ಲ. ಹಾಗಾಗಿ ಫಸ್ಟ್ ಪ್ರೊಸೆಸಲ್ಲಿ ಚಿಕನ್ನ ಫಸ್ಟ್ ನೀವು ಬೇಯಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗುತ್ತೆ. ಈಗ ನಾನು ಚಿಕನ್ನೆಲ್ಲ ಬೇಯ್ತಾ ಇದೆ, ಮಸಾಲೆನೂ ಕೂಡ ರುಬ್ಕೊಂಡಾಯಿತು, ಬಿರಿಯಾನಿ ಮಸಾಲೆ ರುಬ್ಕೊಂಡಾಯಿತು. ಈಗ ಅಕ್ಕಿನ ನಾನು ತೊಳೆದಿಟ್ಕೊತಾ ಇದ್ದೀನಿ. 2 ಪಾಗುವಾಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಮ್ಮನೇಲಿ ನಾವೀಗ 4 ಮೆಂಬರ್ಸು, ನಾನು, ನನ್ನ ಹಸ್ಬೆಂಡು, ಮಕ್ಕಳು. ನಮಗೆ 2 ಪಾವು ಸಾಕಾಗುತ್ತೆ, ಅದನ್ನು ಮಿಕ್ಕತ್ತೆ ನಮಗೆ ಒಂದು 2 ಟೈಮ್ಸ್ ಆಗುತ್ತೆ ಅದು. ಅಕ್ಕಿನ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಈಗ ಫಸ್ಟ್ ಪ್ರೊಸೆಸ್ ಬಿರಿಯಾನಿ ಯಾವ ರೀತಿ ಪ್ರಿಪೇರ್ ಮಾಡೋದು, ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದನ್ನು ಕಾಯ್ತಾ ಇದ್ದ ಹಾಗೆ ಅದಕ್ಕೆ ಒಂದು 6 to 7 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ತೊಗೊಂಡಿರುವಂಥ ಆನಿಯನ್ ನಾನು ಇದಕ್ಕೆ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಒಂದು 3 ಗೆಡ್ಡೆ ಚಿಕ್ಕ ಚಿಕ್ಕದು ಆನಿಯನ್ನ ರುಬ್ಬೋದಕ್ಕೆ ತೊಗೊಂಡಿದ್ದು. ಒಗ್ಗರಣೆಗೆ ಮತ್ತೆ 3 ಗೆಡ್ಡೆ ಆಗುವಷ್ಟು ಆನಿಯನ್ನ ತೊಗೊಂಡಿದ್ದೀನಿ. ಒಗ್ಗರಣೆಯಲ್ಲಿ ಮೇಯ್ನ್ ಇರಬೇಕು, ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಆನಿಯನ್ನ ಬೇಯಿಸ್ಕೊಳ್ಳೇಬೇಕಾಗತ್ತೆ. ಆಗಲೇ ತುಂಬಾ ಟೇಸ್ಟ್ ಕೊಡೋದು. ಅರ್ಧ ಬೇಯಬಾರ್ದು, ಟ್ರಾನ್ಸ್ಪರೆಂಟ್ ಆಗಬಾರ್ದು, ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು. ಅದಾದ ನಂತರ ನಾನು ಹೆಚ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಕೆಲವರು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡೋದಿಲ್ಲ. ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿದ್ರೆ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ, ಮೆಂತ್ಯ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆದ ನಂತರ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದರೊಳಗಡೆ ಹಾಕ್ಕೊಂಡು ಮಸಾಲೆ ಎಣ್ಣೆ ಬಿಡೋವರೆಗೂ, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾನು ಅದನ್ನು ನೀಟಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ತುಂಬಾ ಈ ಮಸಾಲೆ ಒಗ್ಗರಣೆಗೆ ಹಾಕಿ ಬಾಡಿಸ್ಕೊಳ್ಬೇಕಾದ್ರೆ ಮನೆ ತುಂಬ ಒಳ್ಳೆ ಬಿರಿಯಾನಿ ಟೇಸ್ಟ್ ಬರುತ್ತೆ. ಈ ಬಿರಿಯಾನಿ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ವೆರೈಟಿ ಅಂಗಡಿಗಳಿಂದ ವೆರೈಟಿ ಬಿರಿಯಾನಿ ಸ್ಮೆಲ್ಗಳು ಬರ್ತಾ ಇರುತ್ತೆ ನೋಡಿ. ಆ ರೀತಿ ಸ್ಮೆಲ್ ಗಮ್ ಅಂತ ಇರುತ್ತೆ ಮನೆ ತುಂಬ. ನಂತರ ಅದಕ್ಕೆ ಉಪ್ಪು ಹಾಕ್ಕೊಂಡು ನಾನು ಒಂದು 5 to 10 ಮಿನಿಟ್ಸ್ ಅದನ್ನು ಬಾಡಿಸ್ಕೊಳ್ತೀನಿ. ನೋಡಿ, ಈ ರೀತಿ ಆಯಿಲ್ ಬಿಡಬೇಕು. ಈ ರೀತಿಯಾಗಿ ಬಾಡಿಸ್ಕೊಂಡಾದ ನಂತರ ಈಗ ಚಿಕನ್ ಸಹ ಬೆಂದಿದೆ. ನಾನು ಆಫ್ ಮಾಡ್ಕೊಂಡಿದ್ದೀನಿ ಚಿಕನ್ನು. ಒಂದು ಹಾಫ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕಷ್ಟೇ. ಈಗ ಬೆಂದಿರುವಂತಹ ಚಿಕನ್ನ ನಾನು ಏನು ಬಿರಿಯಾನಿಗೆ ನಾವು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ತಾ ಇದೀವೋ ಅದಕ್ಕೆ ಹಾಕ್ಕೊಂಡು ಒಳ್ಳೆ ನೀಟಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಇದನ್ನು ಒಂದು 10 ಮಿನಿಟ್ಸ್ ನಾವು ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಪ್ರೊಸೆಸರಿ ಮಾಡಿದಾಗ ಚಿಕನ್ ಸಾಫ್ಟಾಗಿ ಬೆಂದಿರುತ್ತೆ. ಒಳಗಡೆ ಉಪ್ಪು, ಖಾರ, ಮಸಾಲೆ ಇದೆಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಪೀಸಸ್ಗಳ ಮಧ್ಯೆ ಏನು ಬಿರಿಯಾನಿ ಮಧ್ಯೆ ಪೀಸಸ್ ತಿನ್ನಬೇಕಾದ್ರೆ ಸಾಫ್ಟಾಗಿ ಸಿಗುತ್ತೆ. ನೋಡಿ, ಒಂದು 2 ಮಿನಿಟ್ಸ್ ಅದನ್ನು ಇದು ಮಾಡ್ಕೊಂಡು ಬಾಡಿಸ್ಕೊಂಡು ಆದ ನಂತರ ತೊಗೊಂಡಿರುವಂಥ ಏನು ಟೊಮೊಟೊ ತೊಗೊಂಡಿದ್ನೋ ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಅದು, ಹಾಗೆ ಸ್ಪೈಸಸ್, ಖಾರದ ಪುಡಿ, ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಫೈನ್ ಮಿಕ್ಸ್ ಕೊಟ್ಬಿಟ್ಟು ಒಂದು 2 ಮಿನಿಟ್ಸು ಬೇಯಿಸಬೇಕು. ನೋಡಿ, ಈಗೆಲ್ಲ ಆಯಿಲ್ ಬೇಯ್ತಾ ಬಂತು. ನೋಡಿ, ಇದು ಕರೆಕ್ಟ್ ಪ್ರೊಸೀಜರು. ಈ ಟೈಮಲ್ಲಿ ನಾನು ಮೆಜರ್ಮೆಂಟ್ನ ನೋಡಿಕೊಂಡು ನಾನು ನೀರು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಉಳಿದಿತ್ತು ಅಂತೇಳಿ ಅದನ್ನು ತೊಳ್ಕೊಂಡು ಅದನ್ನು ನಾನು ಮೆಜರ್ ಮಾಡ್ಕೋತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡೋದ್ರಿಂದ 1 ಗ್ಲಾಸ್ಗೆ 1:2 ರೇಷದಲ್ಲಿ 1 ಗ್ಲಾಸ್ಗೆ 2 ಗ್ಲಾಸ್ ಲೋಟದ ಹಾಗೆ ನಾನಿಲ್ಲಿ 4 ಗ್ಲಾಸು ನೀರನ್ನ ಹಾಕ್ಕೋತಾ ಇದ್ದೀನಿ. ಆಯಿತಾ? ನೀವು ಬೇಕಂದರೆ ಇನ್ನೂ 1 ಗ್ಲಾಸ್ ನೀರನ್ನ ಎಕ್ಸ್ಟ್ರಾ ಹಾಕೋಬೋದು ಅಷ್ಟೇ. ಒಂದು 5 ಗ್ಲಾಸು. ಚಿಕನ್ನೆಲ್ಲ ಬೇಯಬೇಕಲ್ಲ, ಚಿಕನ್ನು ಹಾಕಿರೋಂಥ ಮಸಾಲ ಅಬ್ಸರ್ವ್ ಆಗಬೇಕು. ಹಾಗೆ ಬಾಸುಮತಿ ರೈಸ್ ಹಾಕಿರೋದ್ವಿ. ಹಾಗೆಯೇ ಮುಂಚೆನೇ ನಾನು ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು 10 ಮಿನಿಟ್ಸ್ ಮುಂಚೆನೇ ನಾನು ತೊಳೆದಿಟ್ಕೊಂಡ್ರೆ ಅಕ್ಕಿ ಸಾಫ್ಟಾಗಿ ಬಿಡುತ್ತೆ, ಉದ್ರುದ್ರಾಗಿ ಬರುತ್ತೆ. ನೋಡಿ, ಈಗ ನೀರೆಲ್ಲ ಕುದಿ ಬಂದ ನಂತರ ನಾನೀಗ ಇದಕ್ಕೆ ಅಕ್ಕಿ ಹಾಕ್ಕೋತಾ ಇದ್ದೀನಿ. ತೊಳೆದಿರುವಂಥ ಅಕ್ಕಿನ ಹಾಕ್ಕೊಂಡಾದ ನಂತರ ನಾನು ಇದನ್ನು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇತ್ತಂದರೆ ನಾನೀಗ ಲಿಟ್ನ ಕ್ಲೋಸ್ ಮಾಡಿ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನಾನು ದಮ್ ಕಟ್ಕೋತಾ ಇದ್ದೀನಿ. ನೋಡಿ, ಲೋ ಫ್ಲೇಮಲ್ಲಿ ಆಯಿತು. ಒಂದೇ ಒಂದು ವಿಷಲ್ ಅಷ್ಟೇ. ಒಂದು ವಿಷಲ್ ಆಗಿದ ತಕ್ಷಣ ನಾನು ಪಟ್ಟಂತ ಕುಕ್ಕರ್ನ ಆಫ್ ಮಾಡಿಬಿಡ್ತೀನಿ. ತುಂಬ ಹೆಚ್ಚಿಗೆ ವಿಷಲ್ ತೊಗೋಬೋದು, ತಳ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ, ಬಿಸಿಯಾದಂತಹ ಬಿರಿಯಾನಿ ರೆಡಿ ಟು ಈಟ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಯಾಕೆಂದರೆ ನಾನು ತುಂಬ ಟೈಮ್ ಮಾಡ್ತಾನೆ ಇರ್ತೀನಿ. ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು,
ನೀನು ತುಂಬ ಚೆನ್ನಾಗಿ ಮಾಡ್ತೀಯ, ನೀನೇ ಮಾಡು. ಹೊರ್ಗಡೆಯಿಂದ ನಾವು ಬಿರಿಯಾನಿ ಏನು ತರೋದೇ ಇಲ್ಲ, ನಾನ್ ವೆಜ್ ಐಟಮ್ಸ್ ನಾವಂತೂ ಹೊರ್ಗಡೆ ತರೋದೇ ಇಲ್ಲ. ಮನೆಯಲ್ಲೇ ಆಲ್ಮೋಸ್ಟ್ ಅಲ್ಲಿ ಕಷ್ಟ ಆದ್ರೂ ಮಾಡ್ಕೊಂಡು ತಿಂತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಟೆಕ್ಸ್ಚರ್ ಅಂದರೆ, ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ. ಈಗೇನು ನಾವು ದಮ್ ಬಿರಿಯಾನಿ ಹೊರಗಡೆ ಎಲ್ಲ ಹೋಗಿ ಏನು ದಮ್ ಬಿರಿಯಾನಿ ತಿಂತೀವೋ ಅದೇ ಫ್ಲೇವರಲ್ಲಿ ನಾವು ಬರೀ ಬಾಸುಮತಿ ರೈಸ್ನೇ ಹಾಕ್ಕೊಂಡು ಮಾಡಿದ್ರೆ ಒಂದೊಂದು ಟೈಮು ರೈಸ್ ಎಲ್ಲ ಕಲ್ಸ್ಕೊಂಡು ಹೋಗ್ಬಿಡುತ್ತೆ ಬಿರಿಯಾನಿ ಎಲ್ಲ. ಅದಕ್ಕೆ ನಾನು ಮಿಕ್ಸ್ ಮಾಡಿ ಮಾಡ್ತೀನಿ ಯಾವಾಗಲೂ. ತಂದರೆ ಬುಲೆಟ್ ರೈಸ್ ಜೊತೆನೇ ಸೋನಾ ಮಸೂರಿ ಅಕ್ಕಿ ಜೊತೆನೇ ಬಾಸುಮತಿ ರೈಸ್ನೇ ಮಿಕ್ಸ್ ಮಾಡಿ ಮಾಡ್ತೀನಿ. ನೋಡಿ ಬಿಸಿ ಬಿಸಿಯಾದಂತಹ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಅಲ್ಟಿಮೇಟ್ ಆಗಿದೆ. ಟೆಕ್ಸ್ಚರು ತುಂಬ ಚೆನ್ನಾಗಿದೆ. ಲುಕ್ ವೈಸು ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನನ್ನ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಿರುತ್ತೆ ಅಂತೇಳಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಸ್ವಲ್ಪ ಪೆಪ್ಪರ್ ಚಿಕನ್ನ ಮಾಡ್ಕೊಂಡಿದ್ದೆ ಸೈಡಲ್ಲಿ. ಅದರ ರೆಸಿಪಿನೇ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಟಿಮೇಟ್ ಆಗಿರುತ್ತೆ. ಹೊರ್ಗಡೆ ಏನು ತಿಂತೀವೋ ಅದಕ್ಕಿಂತ ಸೂಪರ್ಬಾಗಿರುತ್ತೆ, ಹೆಲ್ದಿಯಷ್ಟಾಗಿರುತ್ತೆ. ನಾನು ಏನು ಪ್ರೊಸೀಜರಲ್ಲಿ ಮಾಡಿದ್ನೋ ಅದೇ ಪ್ರೊಸೀಜರಲ್ಲಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನೀವೇ ನಮಗೆ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು. ಮಾಡಿರುವಂತಹ ಪ್ರೊಸೀಜರ್ನೇ ಫಾಲೋ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ನೀವು ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸಂಡೇ ಸ್ಪೆಷಲನ್ನಾಗಿ ಬಿರಿಯಾನಿನ ಮಾಡಿಕೊಂಡು ಸಂಡೇನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನಾನು ಮಾಡಿರುವಂಥ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅದರಿಂದ ನೆಕ್ಸ್ಟ್ ವಿಡಿಯೋ ಅಪ್ಲೋಡು ನಿಮಗೆ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.